ಯೂಟ್ಯೂಬ್ ಚಾನಲ್. ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಡೆಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಗೈಸ್, ಈಗ ನೈಟ್ ಎಷ್ಟು ಗಂಟೆ ಆಗಿದೆ ಅಂದರೆ 10:50. ಇನ್ನು ಕೆಲವೇ 10 ನಿಮಿಷಗಳಲ್ಲಿ ಬಿಗ್ ಬಾಸಲ್ಲಿ 10 ನಿಮಿಷನಾ ಇನ್ನು 40 ನಿಮಿಷಗಳಲ್ಲಿ ಬಿಗ್ ಬಾಸಲ್ಲಿ ಯಾರು ಗೆಲ್ತಾರೆ ಅಂತ 40 11:15 ಅಲ್ವಾ ಅಲ್ಲವೇ ಇನ್ನೊಂದು 10-20 ನಿಮಿಷಗಳಲ್ಲಿ ಬಿಗ್ ಬಾಸಲ್ಲಿ ಯಾರು ಗೆಲ್ತಾರೆ ಅಂತ ಗೊತ್ತಾಗುತ್ತೆ. ಬನ್ನಿ, ಈಗ ಅಲ್ಲಿ ರವೇಣ ಪಟಾಕಿ ಹೊಡಿತೈತೆ ನೋಡೋಣ. ಸೊ ಗೈಸ್, ಇದು ಭಾನುವಾರದ ವ್ಲಾಗು. ವಿಡಿಯೋ ಮಾಡಿ ಎಡಿಟ್ ಮಾಡಿ ಹಾಕೋಕ್ಕೆ ಟೈಮ್ ಇರಲಿಲ್ಲ. ಇನ್ನೊಂದು ಬ್ಲಾಗ್ ಹಾಕಿದ್ದೆ, ನೀವು ನೋಡಿರ್ಬೋದು ಹೇಳಿಲ್ವಾ. ಸೊ ಗೈಸ್, ಇದು ಭಾನುವಾರದ್ದು ಗಿಲ್ಲಿ ಬಿಗ್ ಬಾಸ್ ಗಿಲ್ಲಿ ಗೆದ್ದಿದ್ದ ದಿವಸದ ಬ್ಲಾಗ್ ಇದು. ಸ್ವಲ್ಪ ಪಟಾಕಿ ಹೊಡೆದಿದ್ದು ವಿನ್ ಆಗಿದ್ದು ಮಾತ್ರ ಬ್ಲಾಗ್ನ ಮಾಡ್ಕೊಂಡಿದ್ದೀನಿ. ನೋಡಿ ಹೇಗಿದೆ ಅಂತ. ಇಲ್ಲಿ ಲೇಖನೂ ಸಹ ಅಲ್ಲೇ ಇದ್ದು ಈಗ ಬೆಂಕಿ ಪಟಾಕ ಬರೋಣ ಅಂತ ಬಂದೆ. ನಮ್ಮಮ್ಮ ಅವಾಗ ಟೊಮೊಟೊ ಮೊಟ್ಟೆ ಹೊಡೆದ್ಬಿಟ್ಟು ಟೊಮೊಟೊ ಗೊಜ್ಜಿಗೆ ಮೊಟ್ಟೆ ಹೊಡೆದ್ಬಿಡೋದು ನೋಡಿದ್ರೆ ಇಷ್ಟ. ಇದನ್ನೇ ನಾವು ರಾತ್ರಿ ಹೊತ್ತು ಟೈಮ್ ಇದ್ದಾಗ ಪಟ್ಟಂತ ಆಗುವಂಥ ತಿಂಡಿ ಇದನ್ನೇ ಮಾಡ್ಕೊಂಡು ನಾವು ತಿನ್ನೋ ಅಂಥದ್ದು. ಬಾಯಲ್ಲಿ 5 ರೂಪಾಯಿ ಎಲ್ಲ ಬಿತ್ತು ಕಣ, ಜೋಬಲ್ಲಿ ಬಿತ್ತು. ಇನ್ಯಾರು ಹೊಡಿತಾರೆ? ಸೆಟ್ ಆಗಲ್ಲ ಅಣ್ಣ. ಏನು ಮಾಡ್ತಿದ್ಯಾ? ಕೊಯ್ಯಾಗೆಲ್ಲ ಇಟ್ಕೊಂಡು ಹೊಡಿಬೇಡ. ಯಪ್ಪ, ಅಣ್ಣ ಇರೋಣ. ಗಿಲ್ಲಿನೇ ಗೆದ್ದಿರ, ಅಲ್ಲೇ ಪಟಾಕಿ ಹೊಡಿತಿರತ್ತು. ಯಾರು ಅಂತ ತೋರ್ಸಲಿನ ಯಾರು ಗೆದ್ದವ್ರಿ ಅಂತ. ನೋಡ್ರಿ, ನಮ್ಮ ಅಮ್ಮ ಹೂವು ಕಿತ್ಕೊಡು ಅಂತ ಬಂದೈತಿ. ಇಷ್ಟೊತ್ತಿನಲ್ಲಿ ಹೂವು ಕೀಳ್ಬಾರ್ದು ಅಂತ ನಮ್ಮಮ್ಮ. ನೋಡಿ ಗೈಸ್, ಇಷ್ಟು ಕಷ್ಟಪಟ್ಟು ಹೂವು ಕೀಳ್ಬೇಕು ಅಟ್ಟಾಗಲ್ಲ. ಲೆಕ್ಕನ ಬಾ, ನೀನೊಂದು ಹಚ್ಚು ಬಾ. ಯಾಕೆ ನೋಡ್ರಿ ಇಲ್ಲಿ ಬಿಗ್ ಬಾಸ್ ನೋಡ್ಕೊಂಡು ಊಟ ಮಾಡ್ತಾ ಉಂಟು ನಾವು. ಅವಳು ಅಲ್ಲಿ ಗೊತ್ತುಂಟ ಅನ್ನಕತ್ತಾರ, ನಾವು ಇಲ್ಲಿ ಊಟ ಮಾಡ್ತಕ್ಕಂಥ ಯಾರಿಗೆದ್ರು ಅಂತ ಆಮೇಲೆ ಯಾರು ನೋಡ್ತಿರಲ್ಲ ಬಿಡು, ನೀನೇ ನೋಡೋದು. ಇಲ್ಲಿ ಒಂಚೂರು ಒಂದು ಹೆಲ್ಪ್ ಮಾಡ್ತೀರಾ? ಅದು ಹೋಗಿ ಒಂದು ಮಾರ್ಕರ್ ಪೆನ್. ಸೊ ಗೈಸ್, ಫೈನಲಿ ಗಿಲ್ಲಿಗೆ ಎದ್ಬಿಟ್ಟ. ಇದು ಯಾಕೆ ಕಾಮೆಂಟ್ ಆಡ್ದಂಗೆ ಆಡುತ್ತೆ ಆಸು.